ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ದೀಪಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಚಿರು ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ತುಂಬಾ ನೊಂದ್ಕೊಂಡಿರ್ತಾರೆ. ಈ ಕಡೆ ಚಿರು ಇರೋದನ್ನು ನೋಡಿಬಿಟ್ಟು ದೀಪ ಅಲ್ಲಿಗೆ ಬರ್ತಾರೆ. ಅದು ಚಿರುವವರೇ, ಅದು ಸಾರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮ್ಮ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ದೀಪ ಹೇಳ್ತಾ ಇರ್ತಾರೆ. ಅಯ್ಯೋ ಪರವಾಗಿಲ್ಲ ದೀಪ ಅವರೇ, ಅದರಲ್ಲಿ ತಪ್ಪೇನಿದೆ, ಅಷ್ಟಕ್ಕೂ ನೀವು ಹೇಳಿದ್ದನ್ನು ಮಿತಿ ಮೀರಿ ನಾನು ನಡ್ಕೊತಾ ಇದ್ದೀನಲ್ವಾ, ಅದು ನನ್ನ ತಪ್ಪೇ ಬಿಡಿ ಅಂತ ಚಿರು ಹೇಳ್ತಾರೆ. ಅಯ್ಯೋ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಿಮಗೆ ನಿಜವಾಗ್ಲೂ ಬೇಜಾರಾಗಿಲ್ವ ನನ್ನ ಮೇಲೆ ಅಂತ ಇಲ್ಲಿ ದಿಶಾ ಕೇಳ್ತಾ ಇರ್ತಾರೆ. ಅಯ್ಯೋ ದಿಶಾ ಅವರೇ, ನನಗೆ ಯಾಕೆ ಬೇಜಾರಾಗುತ್ತೆ, ನನಗೇನು ಬೇಜಾರಿಲ್ಲ ಅಂತ ಚಿರು ನಾಟಕ ಮಾಡ್ತಾ ಇರ್ತಾರೆ. ಆಗ ದಿಶಾ ಅಲ್ಲಿಂದ ಹೋಗ್ತಾರೆ. ಆದರೂ ಹಸ್ಬೆಂಡ್ ಮುಖದಲ್ಲಿ ತುಂಬ ನೋವಿದೆ, ನಾನು ಎಂಥ ಕೆಟ್ಟವಳು, ನಾನು ನೋಡ್ತಾ ಇದ್ರೆ ನನಗೆ ಕೋಪ ಬರ್ತಾ ಇದೆ ಅಂತ ದೀಪ ಬೇಜಾರು ಮಾಡ್ಕೊತಾ ಇರ್ತಾರೆ. ಈ ಕಡೆ ಸೌಂದರ್ಯ, ಅಲ್ಲ ಅಷ್ಟಕ್ಕೂ ಈ ಚಿರು ಉದ್ದೇಶ ಏನು, ಚಿರು ಅಂತೂ ದಿಶಾ ಬಂದಮೇಲೆ ತುಂಬಾ ಬದಲಾಗಿದ್ದಾನೆ. ಮೊದಲು ನಾನು ಹೇಳಿದ್ದನ್ನೆಲ್ಲ ಎಲ್ಲವನ್ನ ಕೇಳ್ತಾ ಇದ್ದ, ಆದರೆ ಈಗ ತುಂಬಾ ಬದಲಾಗ್ಬಿಟ್ಟಿದ್ದಾನಲ್ಲ. ಅಷ್ಟಕ್ಕೂ ಈ ದಿಶಾ ಅವನನ್ನು ಬದಲಾಯಿಸಿದ್ದಾಳೆ. ದಿಶಾ ಮಾತನ್ನೇ ಕೇಳ್ತಾ ಇದ್ದಾನೆ. ಮೊದಲು ದೀಪ ಅಂದರೆ ಯಾವ ಹುಡುಗಿನೂ ಕೂಡ ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ, ದೀಪನೇ ನನ್ನ ಸರ್ವಸ್ವ ಅಂತಿದ್ದ. ಆದರೆ ಈಗ ಈ ದಿಶಾ ಬೆನ್ನೆ ಹಿಂದೆ ಹೋಗ್ತಾ ಇದ್ದಾನಲ್ಲ, ಇವನು ಎಷ್ಟು ಬದಲಾಗಿದ್ದಾನೆ, ಆ ದಿಶಾ ಅದೇನು ಮೋಡಿ ಮಾಡಿದಾಳೋ ಏನೋ ಇವನಿಗೆ ಅಂತ ಸೌಂದರ್ಯ ಅಂದ್ಕೊಂಡು ಕೋಪ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಅರ್ಚನಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮತ್ತು ಈ ಮಗುನ ಬಿಟ್ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ, ತುಂಬಾ ಹಚ್ಕೊಂಡ್ಬಿಟ್ಟಿದೆ ಅಲ್ಲ, ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ಸ್ವಲ್ಪ ದಿನ ತಾಯಿ ನೆನಪು ಬರಬಾರ್ದು ಅಂತ ನಾನು ಈ ರೀತಿ ಮಾಡ್ತಾ ಇದ್ದೆ, ಆದರೆ ಆ ಮಗು ಇಲ್ಲೇ ಇರು ಅಂತ ಹೇಳ್ತಾ ಇದೆ. ಆದರೂ ಆ ಮಗು ಪಾಪ ಅನ್ನಿಸ್ತಾ ಇದೆ, ಬಿಟ್ಟು ಬರೋಕ್ಕೆ ತುಂಬಾ ನೋವಾಗ್ತಾ ಇದೆ ಅಂತ ಅರ್ಚನಾ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ಅರ್ಚನೆಗೂ ಕೂಡ ಆ ಮಗು ಮೇಲೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಮತ್ತು ಈ ಕಡೆ ಇಲ್ಲಿ ದೀಪ ಮತ್ತು ಇಲ್ಲಿ ಚಿರು ಇಬ್ಬರು ಕೂಡ ಹೊರಗಡೆ ಹೋಗಿರ್ತಾರೆ. ಆಗ ನರಸಿಂಹ ಇಲ್ಲಿ ಕಾಲ್ ಮಾಡ್ತಾರೆ. ಆಗ ನರಸಿಂಹ ಎಲ್ಲಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ ಅದು ಚಿರು ಅವರೇ, ನಾನಿಲ್ಲಿ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ ಒಂದು ನಿಮಿಷ, ನೀವು ಬಂದ ಮೇಲೆ ಲೊಕೇಶನ್ ಕಳಿಸ್ತೀನಿ ಅಂತ ನರಸಿಂಹ ಹೇಳ್ತಾರೆ. ಈ ಕಡೆ ನರಸಿಂಹ ಸಂಜನಾ ಹಾಗೆ ಇಲ್ಲಿ ಸೌಂದರ್ಯ ಗಂಡನೂ ಕೂಡ ಜೊತೆಯಲ್ಲಿರ್ತಾರೆ. ಆದರೆ ಇದು ಸೌಂದರ್ಯ ಗಂಡ ಅಂತ ಇಲ್ಲಿ ನರಸಿಂಹ ಆಗಲಿ ಸಂಜನಾ ಆಗಲಿ ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗೆ ಇಲ್ಲಿ ಅವರು ಕೂಡ ಏನೂ ಹೇಳದೆ ಸುಮ್ಮನೆ ಇರ್ತಾರೆ. ಮತ್ತು ಈ ಕಡೆ ಮೂವರು ಕೂಡ ಆಸ್ಪತ್ರೆಯಲ್ಲಿರ್ತಾರೆ. ಆಗ ಈ ಕಡೆ ಚಿರು ಬಂದುಬಿಟ್ಟು ಕಾಲ್ ಮಾಡ್ತಾರೆ. ಆಗ ಸರಿ ನಾನು ಅಲ್ಲೇ ಬಂದೆ ಬಾವ ಅಂತ ಹೇಳಿ ನರಸಿಂಹ ಅಲ್ಲಿಂದ ಸೀದಾ ಚಿರು ಹತ್ರ ಬರ್ತಾರೆ. ಬಾವ ಅಂತ ನರಸಿಂಹ ಹೇಳಿದಾಗ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾಯಿದೆ ನರಸಿಂಹ, ನೀನು ಹೀಗೆ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು, ತುಂಬ ಖುಷಿ ಆಗ್ತಾಯಿದೆ. ಮೊದಲಿನ ಥರ ತುಂಬಾ ಬದಲಾಗ್ಬಿಟ್ಟೆ ಕಣೋ, ನೀನು ಇನ್ಮೇಲೆ ತುಂಬ ಎತ್ತರಕ್ಕೆ ಬೆಳಿಬೇಕನ್ನೋದೇ ನನ್ನ ಆಸೆ ನರಸಿಂಹ ಅಂತ ಚಿರು ಹೇಳ್ತಾರೆ. ಅಯ್ಯೋ ಬಾವ, ನೀವು ಹೇಳ್ದ ಹಾಗೆ ಆದರೆ ನನಗೂ ಕೂಡ ಅಷ್ಟೇ ಖುಷಿ. ಈ ಇದರಲ್ಲಿ ಪಾಸ್ ಆಗಿಬಿಟ್ಟು ನಾನು ಇನ್ನೂ ದೊಡ್ಡ ಆಫೀಸರ್ ಆಗಬೇಕು, ನನ್ನ ಅಪ್ಪನ ಕನಸನ್ನು ನೆರವೇರಿಸಬೇಕು ಅಂತ ಇಲ್ಲಿ ನರಸಿಂಹನು ಕೂಡ ಹೇಳ್ತಾ ಇರ್ತಾರೆ. ಆಗ ನೀನೇನು ಯೋಚನೆ ಮಾಡಬೇಡ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಇಲ್ಲಿ ಸಂಜನಾ ಮತ್ತು ಈ ಕಡೆ ಇಬ್ಬರು ಕೂಡ ಅಂದರೆ ಸೌಂದರ್ಯ ಗಂಡ ಇಬ್ಬರು ಕೂಡ ಹೊರಗಡೆ ಬರ್ತಾ ಇರ್ತಾರೆ. ಸಂಜನನು ಬಂದಿದ್ದಾರಾ ಅಂತ ಇಲ್ಲಿ ದೀಪ ನೋಡ್ತಾ ಇರ್ತಾರೆ. ಸಂಜನಾ ಬಂದಿದ್ದಾಳೆ ಅಂತ ಚಿರು ಇಲ್ಲಿ ನರಸಿಂಹ ಹೇಳ್ತಾರೆ. ಅಲ್ಲ ಇದು ಚಿರು ಅವರೇ, ಆ ಕ್ಲೈಂಟ್ ನೋಡ್ತಾ ಇದ್ರೆ ನನಗೆಲ್ಲೋ ನೋಡಿದ ಅನುಭವ ಆಗ್ತಾ ಇದೆ, ಎಲ್ಲಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹತ್ತಿರದಲ್ಲಿ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ ಅಂತ ದೀಪ ಹೇಳ್ತಾರೆ. ಆಗ ಚಿರು ಕೂಡ ಹೌದು ದೀಪ ಅವರೇ, ಹೌದು ದಿಶಾ ಅವರೇ, ನೀವು ಹೇಳೋದು ನಿಜನೇ, ನನಗೂ ಕೂಡ ಅವ್ರನ್ನ ಎಲ್ಲೋ ನೋಡಿದೆ ಅನ್ನಿಸ್ತಾ ಇದೆಯಲ್ಲ, ಎಲ್ಲಿ ನೋಡಿದ್ದೀನಿ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಚಿರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ನರಸಿಂಹ ಎಲ್ಲೋ ನೋಡಿರ್ತೀರ, ಒಬ್ಬರು ಇರ್ತಾರೇ ತುಂಬ ಜನ ಇರ್ತಾರೆ ಅಲ್ವಾ ಬಾಬಾ, ಇಲ್ಲಿ ತನಕ ಬಂದಿದ್ದೀರಾ, ಮನೆಗೆ ಬನ್ನಿ ಅಂತ ಹೇಳ್ತಾರೆ. ಅಯ್ಯೋ ನರಸಿಂಹ ಲೇಟ್ ಆಯಿತು ಕಣೋ, ಇನ್ನೊಂದು ಸರಿ ಬರ್ತೀವಿ ಅಂತ ಇಲ್ಲಿ ಚಿರು ಹೇಳ್ತಾ ಇರ್ತಾರೆ. ಈ ಕಡೆ ದೀಪಾಗೆ ಇದೇನಿದು, ಅವರನ್ನು ಎಲ್ಲೋ ನೋಡ್ದಾಗಿದೆಯಲ್ಲ, ಹತ್ತಿರದಲ್ಲೇ ನೋಡ್ದಾಗಿದೆ, ಯಾರಿರ್ಬೋದು, ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ದೀಪ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ನರಸಿಂಹನು ಕೂಡ ಅಂದ್ಕೊಂಡಿರೋ ಕನಸು ನನಸಾಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ದೀಪಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಚಿರು ಮತ್ತು ದೀಪ ಇಬ್ಬರು ಕೂಡ ಖುಷಿಯಾಗಿರ್ತಾರೆ. ಆಗ ಚಿರು ಮಾತ್ರ ದೀಪನೇ ನೋಡ್ತಾ ಇರ್ತಾರೆ. ಅದೇನಿದು ಚಿರು ಅವರೇ, ನನ್ನನ್ನು ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಯ್ಯೋ ದಿಶಾ ಅವರೇ, ಯಾಕಂದರೆ ನಿಮ್ಮನ್ನು ನೋಡ್ತಾನೇ ಇರಬೇಕು ಅನಿಸುತ್ತೆ. ಒಂದು ವಿಷಯ ಗೊತ್ತಾ ದಿಶಾ ಅವರೇ, ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ನೀವು ನನಗೆ ಹೊಡೆದ್ರು ಅಷ್ಟೇ ಬಡಿದ್ರು ಅಷ್ಟೇ,
ನಿಮ್ಮನ್ನ ಇಲ್ಲದೆ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಯಾವಾಗಲೂ ನೀವು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಚಿರು ಹೇಳ್ತಾರೆ. ಏನು ಮಾತಾಡ್ತಾ ಇದ್ದೀರಾ ಚಿರು ಅವರೇ, ನಿನ್ನೆ ಹೇಳಿದ್ದು ಮರ್ತೋಯ್ತಾ ನಿಮಗೆ ಅಂತ ದಿಶಾ ಕೇಳ್ತಾರೆ. ಅಯ್ಯೋ ನಿನ್ನೆ ಹೇಳಿರೋದು ನಿನ್ನೆಗೆ, ಆದರೂ ದಿಶಾ ಅವರೇ ಅದೇನು ಮೋಡಿ ಮಾಡಿದಿರೋ ಗೊತ್ತಿಲ್ಲ, ನಾನು ದೀಪ ಅವ್ರನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕೂಡ ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ. ಆದರೆ ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಜೊತೆನೇ ಇರಬೇಕು, ಯಾವಾಗಲೂ ನೀವೇ ನನ್ನ ಹತ್ರ ಇರಬೇಕು ಅಂತ ಅನಿಸುತ್ತೆ ಅಂತ ಚಿರು ವ್ಯಂಗ್ಯವಾಗಿ ಬೇಕು ಅಂತಲೇ ಇಲ್ಲಿ ದೀಪಗೆ ಕೋಪ ಒರೆಸಬೇಕು ಅಂತಲೇ ಮಾಡಿರ್ತಾರೆ. ಇಲ್ಲಿ ಇದು ನಿಜವಾದ ದೀಪ ಅಂತ ಚಿರುಗೆ ಗೊತ್ತಿರುತ್ತೆ. ಆದರೆ ದೀಪಗೆ ಅಲ್ಲ ಇವ್ರು ಏನಿದು ಹಸ್ಬೆಂಡು, ಅಲ್ಲ ನನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣಿನೂ ಕೂಡ ಇಷ್ಟಪಡಲ್ಲ ಅಂತ ಇದ್ರು, ಆದರೆ ಈ ದಿಶಾನ ಇಷ್ಟಪಡ್ತಾ ಇದ್ದಾರಲ್ಲ, ಇಷ್ಟು ಧೈರ್ಯ ಇರಬೇಕು. ಒಂದು ವೇಳೆ ನಾನೇ ದೀಪ ಅಂತ ಗೊತ್ತಿದ್ದಿದ್ರೆ ಇಷ್ಟು ಹೊತ್ತಿಗೆ ಸರಿಯಾಗಿ ಬಾರಿಸ್ತಾ ಇದೆ ಅಂತ ಹೇಳಿ ದೀಪ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಇಲ್ಲಿ ದೀಪ ಸತ್ಯ ಹೇಳೋ ಸಮಯನೂ ಕೂಡ ಹತ್ತಿರದಲ್ಲೇ ಬರ್ತಾ ಇದೆ. ನಾನೇ ದೀಪ ಅಂತ ಚಿರು ಮುಂದೆ ಹೇಳೋಕ್ಕೆ ಹೊರಟಿರ್ತಾರೆ. ಆದರೆ ಚಿರು ಬೇಕು ಅಂತಲೇ ದಿಶಾನ ಪ್ರೀತಿ ಮಾಡುವ ಹಾಗೆ ನಾಟಕ ಮಾಡ್ತಾರೆ. ದೀಪ ನಿಜ ಹೇಳಲಿ, ಸತ್ಯ ಹೇಳಲಿ ಅಂತ ಚಿರು ಕಾಯ್ತಾ ಇರ್ತಾರೆ. ಈ ಕಡೆ ಸೌಂದರ್ಯ ಮಾತ್ರ ಯಾವುದೇ ಕಾರಣಕ್ಕೂ ಚಿರು ಮತ್ತು ದಿಶಾಗೆ ಮಗು ಆಗಬಾರ್ದು, ಈ ಮನೆಯಲ್ಲಿ ತೊಟ್ಲು ತೂಗಬಾರ್ದು, ಅದಕ್ಕೆ ನಾನಂತೂ ಅವಕಾಶ ಮಾಡಿಕೊಡಲ್ಲ ಅಂತ ಸೌಂದರ್ಯ ಕೋಪ ಮಾಡ್ಕೊಂಡಿರ್ತಾರೆ. ಆದರೆ ಚಿರು ತಂದೆಗೆ ಇಲ್ಲಿ ತುಂಬ ಖುಷಿ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಈ ಮನೆಗೊಂದು ಪುಟ್ಟ ಮಗು ಬರಬೇಕು ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ದಿಶಾನೇ ದೀಪ ಅನ್ನೋದು ಇಲ್ಲಿ ಚಿರು ತಂದೆಗೂ ಕೂಡ ಗೊತ್ತಿರುತ್ತೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ, ದೀಪ ಎಲ್ಲ ಸತ್ಯನ ಚಿರು ಮುಂದೆ ಹೇಳ್ತಾರ, ಹಾಗೆ ಚಿರುನೇ ಬಾಯಿ ಬಿಡಿಸ್ತಾರ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.